ಮುನೀಂದ್ರ ಸಾಕ್ಷಾತ್ ಮಹಾವಿಷ್ಣುವಿನಿಂದ ಬ್ರಹ್ಮ ಮಹೇಶ್ವರನ ಜೊತೆಗೆ ನಮ್ಮ ಗುರುಗಳಾದ ವ್ಯಾಸ ಮಹರ್ಷಿ ಇವರೆಲ್ಲರ ಅನುಗ್ರಹದಿಂದ ನಾನು ಕೇಳಿದ ಗರುಡ ಪುರಾಣವನ್ನು ಈ ಪವಿತ್ರವಾದ ನೈಮಿಷಾರಣ್ಯದಲ್ಲಿ ನಿಮಗೆ ತಿಳಿಸುತ್ತೇನೆ. ಇದರಲ್ಲಿರುವ ಅಂಶಗಳು ಎಂದರೆ ಸರ್ವವರ್ಣನೆ, ದೇವಾರ್ಚನೆ, ತೀರ್ಥ ಮಹಾತ್ಮೆ, ಭುವನ ವೃತ್ತಾಂತ, ಮನ್ವಂತರ, ವರ್ಣ ಧರ್ಮಗಳು, ಆಶ್ರಮ ಧರ್ಮಗಳು, ದಾನ ಧರ್ಮಗಳು, ರಾಜ್ಯ ಧರ್ಮ, ವ್ಯವಹಾರಗಳು, ವಂಶಚರಿತ್ರೆ, ವ್ರತ, ಕೂಲಂಕುಷವಾದ ಅಷ್ಟಾಂಗ ಆಯುರ್ವೇದ, ಪ್ರಳಯ ಧರ್ಮ, ಕರ್ಮ, ಕಾಮ, ಅರ್ಥ, ಉತ್ತಮ ಜ್ಞಾನ, ಮುಖ್ಯವಾಗಿ ವಿಷ್ಣುವಿನ ಮಾಯಾ ಪ್ರಸಂಗ ಮತ್ತು ಲೀಲೆಗಳ ವಿಸ್ತಾರವಾದ ವರ್ಣನೆಗಳು. ವಾಸುದೇವನ ಕರುಣೆಯಿಂದ ಗರುಡನಿಗೆ ಈ ಮಹಾಪುರಾಣವನ್ನು ಹೇಳುವಾಗ ಅತ್ಯಂತ ಸಾಮರ್ಥ್ಯವನ್ನು ತೋರಿಸಿದ್ದಾನೆ. ವಿಷ್ಣು ವಾಹನವಾಗಿ ಈ ಜಗತ್ತಿನ ಸೃಷ್ಟಿ, ಲಯ, ಪ್ರಳಯ ಕಾರ್ಯಗಳಲ್ಲಿ ಭಾಗಿಯಾಗಿದ್ದಾನೆ. ದೇವತೆಗಳನ್ನ ಜಯಿಸಿ ಅಮೃತವನ್ನ ತಂದುಕೊಟ್ಟು ತನ್ನ ತಾಯಿಯ ದಾಸ್ಯ ಕೆಲಸವನ್ನು ಕೂಡ ಸಫಲ ಮಾಡಿಕೊಂಡಿದ್ದಾನೆ. ವಿಷ್ಣು ಭಗವಾನ್ ಉದರದಲ್ಲಿ ಎಲ್ಲವೂ ಅಡಕವಾಗಿದೆ. ಆದರೆ ಅವರಿಗೆ ಹಸಿವಾದರೆ ಗರುಡನೇ ಅದನ್ನು ನೀಗಿಸಬೇಕು. ಹರಿಹರರಿಗೆ ಪ್ರೀತಿ ಪಾತ್ರನಾದ ಗರುಡನು ಕಶ್ಯಪನಿಗೆ ಈ ಗರುಡ ಪುರಾಣವನ್ನು ಹೇಳಿ ಇದನ್ನು ಗೌರವದಿಂದ ಓದುವವರಿಗೆ ಎಲ್ಲ ರೀತಿಯ ವರವನ್ನ ಪ್ರತಿಪಾದಿಸುತ್ತೇನೆ ಎಂದು ಕೂಡ ಹೇಳಿದ್ದಾನೆ. ವ್ಯಾಸ ದೇವರಿಗೆ ಮತ್ತೊಂದು ಸಾರಿ ನಮಸ್ಕರಿಸಿ ಪುರಾಣವನ್ನು ಆರಂಭಿಸುತ್ತೇನೆ. ಜನಾರ್ದನ ಸರ್ಗ, ಪ್ರತಿಸರ್ಗ, ಭವಿಷ್ಯ, ಮನ್ವಂತರ, ವಂಶ ಚರಿತ್ರೆಗಳನ್ನ ವಿಸ್ತಾರವಾಗಿ ವಿವರಿಸಿ ಎಂದು ಪರಮೇಶ್ವರನ್ನು ಹೇಳಿಕೊಳ್ಳುತ್ತಾನೆ. ಖಗ ವಾಹನನಾದ ಮಹಾವಿಷ್ಣು ಹೇಳುವುದನ್ನ ಮುಂದುವರಿಸುತ್ತಾನೆ. ಪರಮೇಶ್ವರ ಸರ್ಗಗಳ ಜೊತೆಗೆ ಸರ್ವ ಪಾಪಗಳನ್ನು ನಾಶ ಮಾಡುವ ಸೃಷ್ಟಿ, ಸ್ಥಿತಿ, ಲಯಕಾರಕನಾದ ವಿಷ್ಣುವಿನ ಸನಾತನ ಚರಿತ್ರೆಯನ್ನು ಕೂಡ ವಿವರಿಸುತ್ತೇನೆ. ಕೇಳಿ. ನಾರಾಯಣ ಸ್ವರೂಪದಲ್ಲಿ ಪೂಜಿಸಲಾಗುತ್ತಿರುವ ಮಹಾವಿಷ್ಣುವೇ ಪರಬ್ರಹ್ಮ ಪ್ರಕಾಶ ರೂಪಿ ಸರ್ವಶಕ್ತಿಶಾಲಿ ಪರಮಾತ್ಮ. ಸೃಷ್ಟಿ, ಸ್ಥಿತಿ, ಲಯಗಳ ಕರ್ತನೂ ಅವನೇ. ಈ ಜಗತ್ತೆಲ್ಲವೂ ಅವನ ರೂಪವೇ. ಅವನೇ ಕಾಲರೂಪ, ಅವನೇ ಕಾಲ ಸ್ವರೂಪ. ಮಕ್ಕಳು ಗೊಂಬೆಯ ಜೊತೆ ಆಟವಾಡುವಂತೆ ಅವನು ಜಗತ್ತಿನ ಜೊತೆ ಆಟವಾಡುತ್ತಾನೆ. ಆ ಲೀಲೆಗಳನ್ನು ವರ್ಣಿಸುತ್ತೇನೆ, ಕೇಳಿಸಿಕೊಳ್ಳಿ. ಅಂದರೆ ಇವೆಲ್ಲವೂ ನನ್ನ ಲೀಲೆಗಳು. ಜಗತ್ತನ್ನೇ ಸೃಷ್ಟಿಸಿರುವ ಜಗನ್ನಾಥನಿಗೆ ಜಗತ್ತಿನಲ್ಲಿ ಆದಿ ಅಂತ್ಯಗಳು ಇಲ್ಲ. ಇವನಿಗೂ ಮೊದಲು ಅವ್ಯಕ್ತವಾದ ಆತ್ಮಗಳು ಜನಿಸುತ್ತವೆ. ಅವ್ಯಕ್ತ ಪ್ರಕೃತಿಯಿಂದ ಬುದ್ಧಿ, ಬುದ್ಧಿಯಿಂದ ಮನಸ್ಸು, ಮನಸ್ಸಿನಿಂದ ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ತೇಜಸ್, ತೇಜಸ್ಸಿನಿಂದ ಬಲ, ಜಲದಿಂದ ಪೃಥ್ವಿ ಹುಟ್ಟಿಕೊಂಡಿದೆ. ಇದಾದ ನಂತರ ಒಂದು ಬಂಗಾರದ ಮೊಟ್ಟೆ ಹುಟ್ಟಿಕೊಂಡಿತು. ಪರಮಾತ್ಮ ಅದರಲ್ಲಿ ಪ್ರವೇಶ ಮಾಡಿ ಪ್ರಥಮ ಬಾರಿಗೆ ಒಂದು ಶರೀರವನ್ನ ಪಡೆದುಕೊಳ್ಳುತ್ತಾನೆ. ಅವನು ಚತುರ್ಮುಖ ಬ್ರಹ್ಮನಾಗಿ ಕಾಣಿಸಿಕೊಂಡು ರಜೋಗುಣಗಳಿಂದ ಹೊರಗೆ ಬಂದು ಚರಾಚರ ಜಗತ್ತನ್ನ ಸೃಷ್ಟಿ ಮಾಡಿದ್ದಾನೆ. ದೇವ, ಅಸುರ, ಮನುಷ್ಯರಾದಿಯಾಗಿ ಈ ಸಂಪೂರ್ಣ ಜಗತ್ತು ಆ ಅಂಡದಲ್ಲೇ ಇದೆ. ಆ ಪರಮಾತ್ಮನೇ ಬ್ರಹ್ಮ ರೂಪದಲ್ಲಿ ಈ ಜಗತ್ತನ್ನ ಸೃಷ್ಟಿ ಮಾಡಿದ್ದಾನೆ. ವಿಷ್ಣು ರೂಪದಲ್ಲಿ ಅದರ ಲಾಲನೆ, ಪಾಲನೆ ನೋಡಿಕೊಳ್ಳುತ್ತಾನೆ. ಕೊನೆಯ ಕಾಲದಲ್ಲಿ ರುದ್ರ ರೂಪಿಯಾಗಿ ಇವೆಲ್ಲವನ್ನ ಅಂತ್ಯಗೊಳಿಸುತ್ತಾನೆ. ಸೃಷ್ಟಿ ಸಮಯದಲ್ಲಿ ಆ ಪರಮಾತ್ಮ ವರಾಹ ರೂಪವನ್ನ ಧರಿಸಿ ಜಲದಲ್ಲಿ ಮುಳುಗಿದ್ದ ಪೃಥ್ವಿಯನ್ನು ತನ್ನ ಕೊಂಬಿನಿಂದ ಮೇಲೆತ್ತಿ ಉದ್ಧರಿಸುತ್ತಾನೆ. ಶಂಕರ ಎನ್ನು ದೇವಾದಿ ದೇವರುಗಳ ಸೃಷ್ಟಿಯ ಬಗ್ಗೆ ವರ್ಣಿಸುತ್ತೇನೆ. ಎಲ್ಲದಕ್ಕೂ ಮೊದಲು ಆ ಪರಮಾತ್ಮನಿಂದ ಮಹತ್ವದ ಸೃಷ್ಟಿಯಾಗುತ್ತೆ. ಎರಡನೇ ಸರ್ಗದಲ್ಲಿ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದಗಳು ಉತ್ಪತ್ತಿಯಾಗುತ್ತೆ. ಇದನ್ನ ಭೌತ ಸರ್ಗ ಅಂತ ಹೇಳ್ತಾರೆ. ಇವುಗಳಿಂದಲೇ ಪಂಚಮಹಾಭೂತಗಳಾದ ನೆಲ, ನೀರು, ಬೆಂಕಿ, ಗಾಳಿ ಮತ್ತು ಭಾನು ಸೃಷ್ಟಿಯಾಗತ್ತೆ. ಮೂರನೆಯದು ವೈಕಾರಿಕ ಸರ್ಗ. ಜ್ಞಾನೇಂದ್ರಿಯಗಳು ಈ ಘಟ್ಟದಲ್ಲಿ ಹುಟ್ಟಿದ್ದೇ ಆದರೂ ಕೂಡ ಇದನ್ನು ಐಂದ್ರಿಕ ದಶೆ ಎಂದು ಕೂಡ ಹೇಳ್ತಾರೆ. ಅಲ್ಲದೆ ಇದನ್ನ ಪ್ರಾಕೃತ ಸರ್ಗ ಎಂದು ಕೂಡ ಕರೆಯುತ್ತಾರೆ. ನಾಲ್ಕನೆಯದು ಮುಖ್ಯ ಸರ್ಗ. ಬೆಟ್ಟಗಳು, ಮರಗಳು,
ಮಾನವನ ಜೀವನದಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಅವೆಲ್ಲವೂ ಸೃಷ್ಟಿಯಾಗುವ ಸರ್ಗವಾದ್ದರಿಂದ ಇದಕ್ಕೆ ಈ ಹೆಸರು ಬಂದಿದೆ. 5ನೆಯದು ತ್ರಿಯಕ್ ಸರ್ಗ. ಪಶು ಪಕ್ಷಿಗಳು ಈ ಸರ್ಗದಲ್ಲಿ ಹುಟ್ಟಿಕೊಳ್ಳುತ್ತವೆ. ನಂತರ 6ನೇ ಸರ್ಗದಲ್ಲಿ ದೇವತೆಗಳು ಮತ್ತು 7ನೇ ಸರ್ಗದಲ್ಲಿ ಮಾನವರು ಸೃಷ್ಟಿಯಾಗ್ತಾರೆ. ಇದನ್ನು ಕ್ರಮವಾಗಿ ಊರ್ಧ್ವ ಪ್ರೋತ, ಆರ್ವಾಕು ಪ್ರೋತ ಸರ್ಗ ಎಂದು ಕರೆಯುತ್ತಾರೆ. ದೇವತೆಗಳ ಹೊಟ್ಟೆಯಲ್ಲಿ ಸೇರುವ ಆಹಾರವನ್ನು ಮೇಲಕ್ಕೂ ಮತ್ತು ಮಾನವನ ಹೊಟ್ಟೆಯಲ್ಲಿ ಸೇರುವ ಆಹಾರವನ್ನು ಕೆಳಕ್ಕೂ ಸೇರಿಸುತ್ತವೆ. 7ನೆಯ ಸರ್ಗ ಮಾನುಷ ಸರ್ಗ. 8ನೆಯದು ಅನುಗ್ರಹ ನಾಮವಿರುವ ಸ್ವರ್ಗ. ಇದು ಸಾತ್ವಿಕ ತಾಮಸಿಕ ಗುಣಗಳ ಮಿಲನ. ಈ 8ನೇ ಸರ್ಗದಲ್ಲಿ 5 ವೈಕೃತಗಳು 3 ಪ್ರಾಕೃತ ಸರ್ಗಗಳು ಎಂದು ಎನಿಸಿಕೊಳ್ಳುತ್ತವೆ. ಹಾಗೆ 9ನೆಯ ಕೌಮಾರ ಹೆಸರಿನ ಸರ್ಗದಲ್ಲಿ ಪ್ರಾಕೃತ ವೈಕೃತ ಎರಡೂ ಸೇರಿಕೊಂಡಿವೆ. ದೇವತೆಗಳಿಂದ ಸ್ಥಾವರದವರೆಗೂ 4 ಪ್ರಾಕಾರವಾದ ಸೃಷ್ಟಿಯಾಗುತ್ತೆ. ಸೃಷ್ಟಿ ಮಾಡುವಾಗ ಬ್ರಹ್ಮನಿಂದ ಮೊದಲು ಮಾನಸ ಪುತ್ರರು ಉತ್ಪತ್ತಿಯಾಗುತ್ತಾರೆ. ನಂತರದಲ್ಲಿ ದೇವ, ಅಸುರ, ಪಿತೃ, ಮನುಷ್ಯ ಸರ್ಗ ಚತುಷ್ಪದಗಳು ಬಂದವು. ಆಗ ಪರಮಾತ್ಮ ಜನಗಳ ಸೃಷ್ಟಿ ಕಾರ್ಯದಲ್ಲಿ ಮಗ್ನನಾಗ್ತಾನೆ. ಸೃಷ್ಟಿ ಕರ್ಮದಲ್ಲಿ ತೊಡಗಿದ್ದ ಪ್ರಜಾಪತಿ ಬ್ರಹ್ಮನಿಂದ ತಮೋಗುಣ ಹುಟ್ಟಿ ಬರುತ್ತೆ. ಹಾಗೆ ಅವನ ತೊಡೆಯಿಂದ ರಾಕ್ಷಸರು ಹುಟ್ಟಿಕೊಳ್ಳುತ್ತಾರೆ. ಆಗ ಅವನು ತಮೋಗುಣದಿಂದ ತುಂಬಿದ್ದ ಶರೀರವನ್ನ ಬಿಟ್ಟು ಹೋದಾಗ ಆ ತಮೋಗುಣ ರಾತ್ರಿಯಾಗಿ ಆವರಿಸಿಕೊಳ್ಳುತ್ತೆ. ಯಕ್ಷರಿಗೆ, ರಾಕ್ಷಸರಿಗೆ ರಾತ್ರಿ ಎಂದರೆ ಇದರಿಂದಲೇ ಹೆಚ್ಚು ಇಷ್ಟವಾಗುತ್ತೆ. ಅನಂತರ ಬ್ರಹ್ಮನಲ್ಲಿದ್ದ ಸತ್ವ ಗುಣದಿಂದ ಅವನ ಮುಖದಿಂದ ದೇವತೆಗಳು ಉದ್ಭವಿಸುತ್ತಾರೆ. ಅನಂತರ ಸತ್ವಗುಣಯುಕ್ತವಾದ ಅವನ ದೇಹದಿಂದ ಹಗಲು ಹುಟ್ಟಿಕೊಳ್ಳುತ್ತೆ. ದೇವತೆಗಳಿಗೆ ಹಗಲು ಪ್ರೀತಿ ಪಾತ್ರವಾದದ್ದು. ನಂತರ ಬ್ರಹ್ಮನ ಸಾತ್ವಿಕ ಶರೀರದಿಂದ ಪಿತೃಗಣಗಳು ಉದ್ಭವಿಸುತ್ತವೆ. ಬ್ರಹ್ಮ ಆ ಸಾತ್ವಿಕ ಶರೀರವನ್ನು ಬಿಟ್ಟು ಹೋದಾಗ ಅದು ಸಂಧ್ಯಾಕಾಲವಾಗಿ ಬದಲಾಗುತ್ತೆ. ಆ ಸಂಧ್ಯೆ ಹಗಲಿಗೂ ರಾತ್ರಿಗೂ ಮಧ್ಯೆ ಬರುವ ಸಮಯ. ಇದಾದ ನಂತರ ಬ್ರಹ್ಮನ ರಜೋಮಯವಾದ ಶರೀರದಿಂದ ಮಾನವರು ಹುಟ್ಟುಕೊಳ್ಳುತ್ತಾರೆ. ಅವನು ಆ ಶರೀರವನ್ನ ಪರಿತ್ಯಾಗ ಮಾಡಿದಾಗ ಜ್ಯೋತ್ಸ ಅಂದರೆ ಪ್ರಭಾತ ಕಾಲವಾಗತ್ತೆ. ಅದನ್ನೇ ಉದಯ ಕಾಲ ಎನ್ನುವುದು. ಈ ರೀತಿಯಾಗಿ ಜ್ಯೋತ್ಸ, ಹಗಲು, ಸಂಧ್ಯೆ ಮತ್ತು ರಾತ್ರಿ ಎಲ್ಲವೂ ಬ್ರಹ್ಮನ ಶರೀರದಿಂದ ಹುಟ್ಟಿ ಬಂದವು. ನಂತರದಲ್ಲಿ ಬ್ರಹ್ಮ ರಜೋಗುಣ ಶರೀರದಿಂದ ಕ್ಷುದ್ರ, ಕ್ರೋಧ ಹುಟ್ಟಿಕೊಂಡವು. ನಂತರ ಬ್ರಹ್ಮನಿಂದಲೇ ನಿಶಾಚರರು, ಮಾಂಸ ರಕ್ತ ಭಕ್ಷಣೆ ಮಾಡುವ ರಾಕ್ಷಸರು, ಯಕ್ಷರು ಹುಟ್ಟಿಕೊಳ್ಳುತ್ತಾರೆ. ಯಕ್ಷರು ಎಂದರೆ ಧನ ದೇವತೆಗಳು. ಧನಕ್ಕಾಗಿ ಇವರನ್ನು ಪೂಜಿಸುತ್ತಾರೆ. ಈ ಪೂಜೆಯಲ್ಲಿ ಭಕ್ಷಣೆ ಕೂಡ ಒಂದು ಭಾಗ. ಆದ್ದರಿಂದ ಇವರುಗಳನ್ನ ಯಕ್ಷರು ಅಂತ ಕರೆಯಲಾಗುತ್ತೆ. ಅಷ್ಟೇ ಅಲ್ಲದೆ ಬ್ರಹ್ಮಕೇಶದಿಂದ ಸರ್ಪಗಳು, ಕ್ರೋಧದಿಂದ ಭೂತಗಳು ಹುಟ್ಟಿಕೊಂಡಿವೆ. ಆದ್ದರಿಂದಲೇ ಕ್ರೋಧದ ವಾಸನೆ ಸರ್ಪಗಳಲ್ಲೂ ಕಾಣಿಸಿಕೊಂಡಿರುತ್ತದೆ. ನಂತರದಲ್ಲಿ ಬ್ರಹ್ಮನಿಂದ ಕೆಲವು ಪ್ರಾಣಿಗಳು ಹಾಡು ಹೇಳುತ್ತಾ, ನಾಟ್ಯ ಮಾಡುತ್ತಾ ಹೊರಗೆ ಬರುತ್ತವೆ. ಹಾಡುವವರು ಗಂಧರ್ವರಾಗಿ, ನಾಟ್ಯ ಮಾಡುವವರು ಅಪ್ಸರಿಯಾಗುತ್ತಾರೆ. ನಂತರ ಬ್ರಹ್ಮನ ವಕ್ಷಸ್ಥಳದಿಂದ ಸರ್ಗ, ವೆಲೋಕ ಹುಟ್ಟಿಕೊಳ್ಳುತ್ತೆ. ಅವನ ಮುಖದಿಂದ ಮೇಕೆ, ಹೊಟ್ಟೆಯಿಂದ ಗೋವು, ಪಕ್ಕೆಯಿಂದ ಆನೆ, ಕುದುರೆ, ಕೋಣ, ಒಂಟೆ ಮತ್ತು ತೋಳದ ಜಾತಿಯ ಪ್ರಾಣಿಗಳು ಹುಟ್ಟಿಕೊಳ್ಳುತ್ತವೆ. ಅವನ ರೋಮಗಳಿಂದ ಫಲ, ಪುಷ್ಪ, ಔಷಧಿ ಗಿಡಗಳು ಉದ್ಭವಿಸುತ್ತದೆ. ನಂತರ 7 ರೀತಿಯ ಜಂತುಗಳು ಹುಟ್ಟಿಕೊಳ್ಳುತ್ತೆ. ಅವು ಕ್ರಮವಾಗಿ ಹುಲಿಯಂತ ಕ್ರೂರ ಮೃಗಗಳು, ದನಗಳು, 2 ಕೊಂಬುಗಳಿರುವ ಪ್ರಾಣಿಗಳು, ಕೋತಿ ಜಾತಿಯ ಪ್ರಾಣಿಗಳು, ಪಕ್ಷಿಗಳು, ಉಭಯಚರಗಳು, ಸರೀಸೃಪಗಳು. ಬ್ರಹ್ಮನ 4 ಮುಖಗಳಿಂದ ಕ್ರಮವಾಗಿ ಋಗ್, ಯಜುರ್, ಸಾಮ, ಅಥರ್ವ ವೇದಗಳ ಜನನವಾಗುತ್ತೆ. ಅವನ ಮುಖದಿಂದ ಬ್ರಾಹ್ಮಣರು, ಭುಜದಿಂದ ಕ್ಷತ್ರಿಯರು, ಹೊಟ್ಟೆಯ ಭಾಗದಿಂದ ವೈಶ್ಯರು, ಪಾದಗಳಿಂದ ಶೂದ್ರರು ಹುಟ್ಟಿಕೊಳ್ಳುತ್ತಾರೆ. ತಕ್ಷಣವೇ ಬ್ರಹ್ಮನು ಇವುಗಳಲ್ಲಿ ಉತ್ತಮರಾದ ಬ್ರಾಹ್ಮಣರಿಗೆ ಬ್ರಹ್ಮಲೋಕವನ್ನ, ಕ್ಷತ್ರಿಯರಿಗೆ ಇಂದ್ರಲೋಕವನ್ನು, ವೈಶ್ಯರಿಗೆ ವಾಯುಲೋಕವನ್ನು, ಶೂದ್ರರಿಗೆ ಗಂಧರ್ವ ಲೋಕವನ್ನ ವಾಸಸ್ಥಾನಗಳನ್ನಾಗಿ ತೀರ್ಮಾನಿಸುತ್ತಾನೆ. ಹಾಗೆ ಬ್ರಹ್ಮಚರ್ಯ ಪಾಲನೆ ಮಾಡಿದವರಿಗೆ ಬ್ರಹ್ಮಲೋಕವನ್ನು, ಸಂಸಾರವನ್ನ ಹೊಂದಿ ನ್ಯಾಯದಿಂದ ನಡೆದುಕೊಂಡವರಿಗೆ ಪ್ರಜಾಪತಿ ಲೋಕವನ್ನ, ವಾನಪ್ರಸ್ಥರಿಗೆ ಸಪ್ತ ಋಷಿಗಳ ಲೋಕವನ್ನು, ಸನ್ಯಾಸಿಗಳಿಗೆ
ಪರಮ ತಪಸ್ವಿಗಳಿಗೆ ಅಕ್ಷಯ ಲೋಕವನ್ನು ಕೊಡುತ್ತಾನೆ.